ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ದಸ್ಸ. ಮೊದಲಿಗೆ ಮಹಾನ್ ಬುದ್ಧ ಬಡಾಬಂತಿಜಿಗಳಾದಂಥ ಆಚಾರ್ಯ ಬುದ್ಧರಹಿತ ಪಾದಚರಣಗಳಿಗೆ ಒಂದು ಅವರಿಗೂ ಕೊಡುತ್ತೇನೆ. ಎಲ್ಲ ಭಿಕ್ಷು ಸಂಘಕ್ಕೆ ವಂದಿಸುತ್ತಾ ಇಲ್ಲಿ ಉಪಸ್ಥಿತಿರುವ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರಿಗೆ ಮಂಗಳ ಮೈತ್ರಿ. ಇಂದಿನ ಈ ಭಾನುವಾರ ನಾನು ನಿಮ್ಮ ಜೊತೆ ಅಪಣ್ಣಕ ಜಾತಕ ಶೇರ್ ಮಾಡ್ತಾ ಇದ್ದೇನೆ. ಅಪಣ್ಣಕ ಅಂದರೆ ಯಾವುದೇ ಒಂದು ತಪ್ಪಿಲ್ಲದ ಹಾಗೂ ಖಚಿತವಾಗಿದೆ ಅನ್ನೋ ಒಂದು ಅರ್ಥ ಹೇಳ್ತದೆ ಈ ಜಾತಕ. ಈ ಜಾತಕ ನಾವು ಯಾವುದೇ ಒಂದು ರೀತಿಯ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿ ನಾವು ಹೇಗೆ ನಾವು ಮನಸ್ಸನ್ನು ಇಟ್ಕೊಳ್ಬೇಕು, ಯಾವಾಗ ಒಳ್ಳೆ ಮನಸ್ಸನ್ನು ಇಟ್ಕೊಂಡಾಗ ನಾವು ಇನ್ನೂ ಕೂಡ ಒಳ್ಳೆ ದಾರಿಯಲ್ಲಿ ಹೋಗ್ಬೋದು. ಈ ಜಾತಕ ಹೀಗೆ ಶುರು ಆಗತ್ತೆ. ಭಗವಾನ್ ಬುದ್ಧರು ಜೇತವನದಲ್ಲಿ ಇರುವ ಸಮಯದಲ್ಲಿ ಈ ಜಾತಕ ಹೇಳ್ತಾರೆ. ಈ ಜಾತಕ ತುಂಬ ಶ್ರೀಮಂತ ವ್ಯಾಪಾರಿ ಒಬ್ರು ಇರ್ತಾರೆ. ಅವರ ವಿಷಯದಲ್ಲಿ ಈ ಜಾತಕ ಪ್ರಾರಂಭ ಆಗತ್ತೆ. ಭಗವಾನ್ ಬುದ್ಧರು ಜಾತಕ ಹೀಗೆ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಅನಾಥಪಿಂಡಿಕ ಮತ್ತು ಅವರ 500 ಜನ ವ್ಯಾಪಾರಿಗಳ ಜೊತೆ ಒಂದು ಮಿತ್ರರೊಂದಿಗೆ ಅವರು ಅನಾಥಪಿಂಡಿಕ ಭಗವಾನ್ ಬುದ್ಧರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಅವರು ಬರುವ ಸಮಯದಲ್ಲಿ ಭಗವಾನ್ ಬುದ್ಧರಿಗೆ ಭಗವಾನ್ ಬುದ್ಧರ ಹಾಗೂ ಅವರ ಸಂಘಕ್ಕೆ ನೀಡ್ಲಿಕ್ಕಂತ ತುಂಬ ಬಗೆಯ ವಸ್ತುಗಳನ್ನು ಹಿಡ್ಕೊಂಡು ಬರ್ತಾರೆ. ಅದರಲ್ಲಿ ಗಂಧ ಆಗಿರ್ಬೋದು, ಮಾಲೆ, ಲೇಪನ, ತೈಲ, ಜೇನುತುಪ್ಪ, ಬೆಣ್ಣೆ, ವಸ್ತ್ರ ಹಾಗೂ ಇನ್ನೂ ಹಲವಾರು ಬಗೆಯ ಡೈಲಿ ಏನು ಯೂಸ್ ಆಗತ್ತೆ ಆ ವಸ್ತುಗಳನ್ನೆಲ್ಲ ತಗೊಂಡು ಬರ್ತಾರೆ. ಅದು ಎಲ್ಲ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬಂದು ಮೊದಲಿಗೆ ಭಗವಾನ್ ಬುದ್ಧರಿಗೆ ವಂದನ ಮಾಡ್ತಾರೆ. ಅದೇ ರೀತಿ ಅವರು ಹೋಗಿ ಭಗವಾನ್ ಬುದ್ಧರ ಹತ್ರದಲ್ಲಿ ಹೋಗಿ ಒಂದು ನಮಸ್ತೆ ಮಾಡಿ ಅವರ ಹತ್ರ ಕೂತ್ಕೊಳ್ತಾರೆ. ಅದಾದ ನಂತರ ಅಲ್ಲಿ ಎಷ್ಟು ಭಿಕ್ಷು ಸಂಘ ಇದೆ ಅವರಿಗೆಲ್ಲ ಸಂಘಕ್ಕೂ ಕೂಡ ಅವರು ವಸ್ತುಗಳನ್ನು ತಂದಿದ್ದಾರೆ ಅದನ್ನು ಕೊಡ್ತಾರೆ. ಹಾಗೂ ಅವರಿಗೂ ಕೂಡ ನಮಸ್ಕಾರ ಮಾಡ್ತಾರೆ. ಅದರಲ್ಲಿ ಅವ್ರ ಜೊತೆಯಲ್ಲಿ ಎಷ್ಟು 500 ಜನ ಬಂದಿದ್ರು ಅವರು ಬೇರೆ ಧರ್ಮವನ್ನು ಪಾಲನೆ ಮಾಡುವವರು. ಅವರು ಕೂಡ ಭಗವಾನ್ ಬುದ್ಧರನ್ನು ನೋಡ್ತಾರೆ. ಭಗವಾನ್ ಬುದ್ಧರ ಸುಂದರವಾದ ಮುಖ ಇದೆ. ಅವರನ್ನು ನೋಡುವಾಗ ಅವರ ಮುಖದಲ್ಲಿರೋ ಒಂದು ಶೈನಿಂಗ್ ಆಗಿ ಆಗಿರ್ಬೋದು ಅದನ್ನು ನೋಡ್ತಾರೆ. ಬೇರೆ ಧರ್ಮದವರು ಅವರನ್ನು ನೋಡಿದ ನಂತರ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ. ಅದಾದ ನಂತರ ಭಗವಾನ್ ಬುದ್ಧರು ಅವರಿಗೆ ಧಮ್ಮೋಪದೇಶ ಮಾಡ್ತಾರೆ. ಭಗವಾನ್ ಬುದ್ಧರ ಅವರ ಅವರು ಹೇಳುವಾಗಿಂತ ಮೊದಲು ಅವರ ಸುಂದರವಾದ ಹಾಗೂ ಅವರ ಒಂದು ಉತ್ತಮ ಸ್ವರದಲ್ಲಿ ಅವರು ಏನು ಹೇಳಿದ್ರು ಅಷ್ಟು ಕ್ಲಿಯರ್ ಆಗಿ ಸಾಫ್ಟ್ ಆಗಿತ್ತು. ಅವರ ಆ ಧಮ್ಮೋಪದೇಶ ಕೇಳಿದ ನಂತರ ಅವರಿಗೆ ಅವರ ಒಂದು ಧರ್ಮದಲ್ಲಿದ್ದ ಆ ಧರ್ಮವನ್ನು ಬಿಟ್ಟು ಅವರು ಭಗವಾನ್ ಬುದ್ಧರ ಶಿಷ್ಯರಾಗ್ತಾರೆ. ಅದಾದ ನಂತರ ಅವರು ಭಗವಾನ್ ಬುದ್ಧರ ಸಂಘಕ್ಕೆ ಸೇರಿದ ನಂತರ ಅವರು ಒಂದು ಪ್ರತಿನಿತ್ಯದ ಕೆಲಸ ಇದೆ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಎಲ್ಲ ಅವರಿಗಿದ್ದ ಶೀಲ ಆಗಿರ್ಬೋದು, ಹಠ
ಅಷ್ಟಶೀಲ, ದಶಶೀಲ, ಪಂಚಶೀಲ ಅದೇ ರೀತಿ ಎಲ್ಲ ಇದನ್ನು ಅವರು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡ್ಕೊಂಡು ಇರ್ತಾರೆ. ಒಂದು ದಿನ ಭಗವಾನ್ ಬುದ್ಧರು ಸಾವತಿಯಿಂದ ರಾಜಗೃಹಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಬಂದ ನಂತರ ಅವರ ಶಿಷ್ಯರು ಭಗವಾನರು ಈಗ ಅವರು ಬೇರೆ ಕಡೆ ಹೋಗಿದ್ದಾರೆ, ಅದಕ್ಕೆ ಅವರನ್ನು ಬಿಟ್ಟು ಅವರ ಮೊದಲು ಯಾವ ಧರ್ಮದಿಂದ ಬಂದಿದ್ದಾರೆ ಅಲ್ಲಿಗೆ ಹಿಂತಿರುಗ್ತಾರೆ. ಅದಾದ ನಂತರ ಭಗವಾನ್ ಬುದ್ಧರು ಒಂದು 7-8 ತಿಂಗಳು ಕಳೆದ ನಂತರ ಪುನಃ ಜಿತವನ ವಿಹಾರಕ್ಕೆ ಬರ್ತಾರೆ. ಹಿಂತಿರುಗಿ ಬಂದ ನಂತರ ಈ ಅನಾಥ ಪಿಂಡಿಕ ಪುನಃ ಅವರ ಜೊತೆಯಲ್ಲಿ ಯಾರೆಲ್ಲ ಕರ್ಕೊಂಡು ಹೋಗಿದ್ದ 500 ಜನ ಅವರನ್ನು ವಾಪಸ್ ಹಿಂತಿರುಗಿ ಕರ್ಕೊಂಡು ಬಂದು ಭಗವಾನ್ ಬುದ್ಧನಿಗೆ ಮೊದಲು ಯಾವ ರೀತಿ ವಂದನ ಮಾಡಿದ್ರು ಅದೇ ರೀತಿಯಲ್ಲಿ ಎಲ್ಲ ವಂದನ ಮಾಡ್ತಾರೆ. ವಂದನ ಮಾಡಿದ ನಂತರ ಒಂದು ಕಡೆಯಲ್ಲಿ ಕೂತ್ಕೊಳ್ತಾರೆ. ಭಗವಾನ್ ಬುದ್ಧರಿಗೆ ಈ ಮಾಹಿತಿ ಗೊತ್ತಾಗತ್ತೆ, ನಾನು ಸ್ವಲ್ಪ 7-8 ತಿಂಗಳು ಇರಲಿಲ್ಲ, ಆ ಸಮಯದಲ್ಲಿ ಇವರು ನನ್ನ ಜೊತೆಯಲ್ಲಿದ್ದವರು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಭಗವಾನ್ ಬುದ್ಧರು ಆಗ ಆ ಬಿಟ್ಟು ಹೋದವರನ್ನೆಲ್ಲ ಕೇಳ್ತಾರೆ, ನೀವು ನಿಜವಾಗಿಯೂ ನೀವು ಇಷ್ಟು ದಿವಸ ಪಾಲನೆ ಮಾಡಿದ ಅದನ್ನೆಲ್ಲ ಬಿಟ್ಟು ನೀವು ಹಿಂತಿರುಗಿ ಹೋಗಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಹೇಳ್ತಾರೆ, ಹೌದು ನಿಜವಾಗಿಯೂ ಅಂತ ಹೇಳ್ತಾರೆ. ನೀವು ಇಲ್ಲದ ಸಮಯದಲ್ಲಿ ನಾವು ಹಿಂತಿರುಗಿ ಹೋಗಿದ್ವಿ ಅಂತ. ಆಗ ಉಪಾಸಕರು ಎಲ್ಲ ಅವರಿಗೆ ತುಂಬಾನೇ ಒಂಥರ ಬೇಸರ ಆಗತ್ತೆ. ಆನಂತರ ಭಗವಾನ್ ಬುದ್ಧರು ಭಗವಾನ್ ಬುದ್ಧರ ಏನು ಧಮ್ಮ ಇದೆ ಅದನ್ನು ಅವರಿಗೆಲ್ಲ ಹೇಳ್ತಾರೆ. ಧರ್ಮದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಹೇಗಿದ್ರೆ ಒಳ್ಳೆಯದು ಅಂತೆಲ್ಲ ತಿಳಿಸ್ತಾರೆ. ಅದನ್ನೆಲ್ಲ ಅವರು ತಿಳ್ಕೊಂಡ ನಂತರ ಮತ್ತೆ ಪುನಃ ಭಗವಾನ್ ಬುದ್ಧರ ಜೊತೆಯಲ್ಲಿ ಏನು ಇದೆ ಅವರ ಧರ್ಮ ಇದೆ ಅದಕ್ಕೆ ಹಿಂತಿರುಗಿ ಬರ್ತಾರೆ. ಅದಾದ ನಂತರ ಭಗವಾನ್ ಬುದ್ಧರು ಅವರಿಗೆ ಅರ್ಥ ಆಗ್ಲಿಕ್ಕೆ ಒಂದು ಕತೆ ಹೇಳ್ತಾರೆ. ಹಿಂದಿನ ಜನ್ಮದ ಕತೆ ಹೇಳ್ತಾರೆ. ಪೂರ್ವಕಾಲದಲ್ಲಿ ಕಾಶಿ ದೇಶದ ವಾರಣಾಸಿ ನಗರದಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿರುವಾಗ ಬೋಧಿಸತ್ವ ಒಬ್ಬ ವ್ಯಾಪಾರಿಯ ಮಗನಾಗಿ ಹುಟ್ಟುತ್ತಾರೆ. ಅವರು ಸ್ವಲ್ಪ ದೊಡ್ಡದಾದ ನಂತರ ಅವರು ಮೊದಲು ಅವರ ತಂದೆ ಕೂಡ ವ್ಯಾಪಾರಿಯಾಗಿದ್ರು. ಇವರು ಕೂಡ ಅವರ ಏನು ಕೆಲಸ ಇದೆ ಅದನ್ನೇ ಮುಂದೂಡಿಕೊಂಡು ಹೋಗ್ತಾರೆ. ಅದೇ ರೀತಿ ಇವರು ಕೂಡ 500 ಬಂಡಿ ಗಾಡಿಗಳು ಬರುತ್ತೆ, ಅದರಲ್ಲಿ ವ್ಯಾಪಾರ ಮಾಡ್ಲಿಕ್ಕಂತ ಹೋಗ್ತಾರೆ. ಅದೇ ರೀತಿ ಹೋಗುವಾಗ ಅವರು ಒಂದು ಯೋಚನೆ ಮಾಡ್ತಾರೆ. ಅವ್ರ ಜೊತೆಲಿ ಇನ್ನೊಬ್ರು ಅವರ ಗೆಳೆಯ ಕೂಡ ಇರ್ತಾರೆ. ಅವರು ಇಬ್ರು ಒಂದು ಇದು ಪ್ಲಾನ್ ಮಾಡ್ತಾರೆ, ನಾವು ಇಬ್ರು ಕೂಡ ಒಂದೇ ರಸ್ತೆಯಲ್ಲಿ ಹೋದ್ರೆ ನಮ್ಗೆ ವ್ಯಾಪಾರ ಆಗಲ್ಲ, ಅದಕ್ಕೆ ನೀನು ಮೊದಲು ಹೋಗಿ ವ್ಯಾಪಾರ ಮಾಡು, ಹಿಂದ್ಗಡೆಯಿಂದ ನಾನು ಬರ್ತೀನಿ ವ್ಯಾಪಾರದ ಎಲ್ಲ ಪ್ಲಾನ್ ಮಾಡ್ತೀನಿ. ಅವರಿಬ್ಬರು ಕೂಡ ವಾರಣಾಸಿಯಿಂದ ಅವರು ಹೊರಡ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಅವನು ಸ್ವಲ್ಪ ಸೋಮಾರಿಯಾಗಿರ್ತಾನೆ. ಅವನ ಯಾರು ಗೆಳೆಯ ಇದ್ದಾನೆ ಅವನು ಬೋಧಿಸತ್ವ ವಾರಣಾಸಿಯಿಂದ ಬೆಲೆ ಬಾಳುವಂಥ ವಸ್ತುಗಳನ್ನು ಈ 500 ಗಾಡಿಯಲ್ಲಿ ಹಿಡಿದುಕೊಂಡು ಹೋಗುವ ಸಿದ್ಧತೆ ಮಾಡಿಕೊಂಡು ಆ ಮೂರ್ಖ ಅವನು ಸೋಮಾರಿ ಯಾರಿದ್ದಾನೆ ಅವನ ಜೊತೆ ಈ 500 ಗಾಡಿಗಳಲ್ಲಿ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾರೆ. ಅವರು ಮುಂದೆ ಹೋಗುವಾಗ ಅವರಿಗೇನೋ ಒಂದು ಮನಸ್ಸಲ್ಲಿ ಒಂದು ಐಡಿಯಾ, ಒಂದು ಯೋಚನೆ ಬರುತ್ತೆ.
ಈಗ ನಾವಿಬ್ರು ಕೂಡ ಒಂದೇ ರಸ್ತೆಯಲ್ಲಿ ಹೋದ್ರೆ ನಮ್ಗೆ ಆಗಲ್ಲ. ಅದಕ್ಕೆ ಈಗ ಬೇರೆ ಬೇರೆ ರಸ್ತೆ ನೋಡ್ ಹೋದ್ರೆ ಒಳ್ಳೇದು. ನಮ್ಮ ಹತ್ರ ಈಗ 1,000 ಗಾಡಿಗಳು ಹಾಗೂ ಅಷ್ಟು 1,000 ಗಾಡಿಯಲ್ಲಿ ಅಷ್ಟು ಬೆಲೆ ಬಾಳುವ ವಸ್ತುಗಳಿದೆ. ಇದನ್ನೆಲ್ಲ ನಾವೀಗ ಒಂದೇ ಬಾರಿ ನಾವಿಬ್ರು ಕೂಡ ಒಂದೇ ಜಾಗದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ನಾವಿಬ್ರು ಕೂಡ ಬೇರೆ ಬೇರೆ ದಾರಿಯಲ್ಲಿ ಹೋಗೋಣ ಅಂತ ಅವರವರೇ ಮಾತಾಡ್ಕೊಂಡು ಅವ್ರು ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾರೆ. ಅವರು ಹೋಗುವ ದಾರಿ ತುಂಬಾನೇ ದೂರ ಹಾಗೂ ಅಲ್ಲಿ ಹೋಗುವ ಸಮಯದಲ್ಲಿ ಯಾವುದೇ ರೀತಿಯಾದ ಒಂದು ವಸ್ತುಗಳು ಸಿಗುವ ಅಂದರೆ ಅವರ ಡೈಲಿ ಯೂಸ್ಗಾಗಿ ಊಟಕ್ಕೆ, ಮಲಗಲಿಕ್ಕಾಗಲಿ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗಳು ಹಾಗೂ ಆ ಎತ್ತುಗಳಿಗೆ ತಿನ್ನಲಿಕ್ಕೆ ಹುಲ್ಲು ದೊರೆಯುವುದಿಲ್ಲ, ಕಷ್ಟವಾಗುವುದರಿಂದ ಅವರು ಈ ಎಲ್ಲವನ್ನು ಒಂದು ಮೊದಲೇ ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಸಮಯದಲ್ಲಿ ಆ ಮೂರ್ಖ ಯಾರು ಒಬ್ಬ ವ್ಯಾಪಾರಿ ಇದ್ದಾನೆ, ಅವನು ಹೇಳ್ತಾನೆ, ಈಗ ನಾನು ಮುಂದೆ ಹೋದರೆ ನನ್ನ ಎತ್ತುಗಳಿಗೆ ವೇಗದಲ್ಲಿ ಹುಲ್ಲು ಎಲ್ಲ ಸಿಗತ್ತೆ. ಅದಾದ ನಂತರ ನಾನು ಈ ಬೋಧಿಸತ್ವನ ಹಿಂದೆಯಲ್ಲಿ ಹೋದರೆ ನನಗೆ ಯಾವುದೇ ರೀತಿಯ ಸಿಗಲ್ಲ. ಯಾಕಂದರೆ ಅವನ ಹತ್ರ 500 ಎತ್ತುಗಳಿದೆ, ನನ್ನ ಹತ್ರ ಕೂಡ 500 ಇದೆ. ಆ 500 ಎತ್ತುಗಳು ದಾರಿಯಲ್ಲಿ ಸಿಗುವ ಎಲ್ಲ ರೀತಿಯ ಏನು ಹುಲ್ಲುಗಳಿದೆ ಅದನ್ನು ತಿಂತವೆ. ನನ್ನ 500 ಎತ್ತುಗಳಿಗೆ ಸ್ವಲ್ಪ ಈ ಹುಲ್ಲುಗಳು ಸಿಗಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಮೂರ್ಖ ಅಂದ್ಕೊಳ್ತಾನೆ, ನಾನೇ ಮುಂದೆ ಹೋಗಿ ಈ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಮುಂದೆ ಹೋಗ್ತಾನೆ. ಈ ಮುಂದೆ ಹೋದ ವ್ಯಾಪಾರಿಯು ಅವನ ಮನಸ್ಸಲ್ಲಿ ಈ ಲೋಭ ಎಲ್ಲ ಯಾವುದೇ ಒಂದು ವಸ್ತು ಬೇಕು, ನಾನು ಮೊದಲು ತಗೊಳ್ಬೇಕು ಅನ್ನೋ ಲೋಭ ಶುರು ಆಗತ್ತೆ. ಹಾಗಾಗಿ ಅವನಿಗೆ ಹೇಳ್ತಾನೆ, ನಾನೀಗ ಮುಂದೆ ಹೋಗಿ ಈ ವ್ಯಾಪಾರ ಎಲ್ಲ ಮಾಡ್ತೇನೆ, ಅದಾದ ನಂತರ ಬಂದು ಈ ವ್ಯಾಪಾರ ಶುರು ಮಾಡು ಅಂತ. ಅದೇ ರೀತಿ ಅವರಿಬ್ಬರು ಕೂಡ ಮುಂದೆ ಹೋಗ್ತಾರೆ. ಮೂರ್ಖ ಯಾರು ಇದ್ದಾನೆ ಅವನು ಮುಂದೆ ಹೋಗ್ತಾನೆ. ಅವನು ಮುಂದೆ ಹೋಗ್ತಿರುವಾಗ ಎಲ್ಲ ರೀತಿಯಲ್ಲಿ ಅವನಿಗೇನು ಸಿಗಬೇಕಿತ್ತು ಅದೆಲ್ಲ ಸಿಗತ್ತೆ. ಅವನು ಹೋಗ್ತಾ ಹೋಗ್ತಾ ಅವನಿಗೆ ಇನ್ನೂ ಕೂಡ ಒಂದು ಮನಸ್ಸಲ್ಲಿ ಒಂದು ಲೋಭ ಆಗತ್ತೆ. ಏನು ಇದಿದೆ, ಏನು ನಾನೀಗ ತಗೊಳ್ತಿದ್ದೇನೆ ಅದು ಇನ್ನೂ ಜಾಸ್ತಿ ಆಗ್ತಾಯಿದೆ, ಹಾಗಾಗಿ ನಾನು ಇನ್ನೂ ಕೂಡ ವ್ಯಾಪಾರ ಮಾಡ್ಬೋದು ಅಂತ ಅವನು ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಹೋಗೋ ಜಾಗದಲ್ಲಿ ಅವನಿಗೆ ದಿನನಿತ್ಯದ ಏನು ವಸ್ತುಗಳು ಅದು ಕಮ್ಮಿ ಆಗ್ಲಿಕ್ಕೆ ಶುರು ಆಗತ್ತೆ. ಕುಡಿಲಿಕ್ಕೆ ನೀರು, ವ್ಯವಸ್ಥೆ, ಮಲಗಲಿಕ್ಕೆ ಜಾಗಗಳೆಲ್ಲ ಕಮ್ಮಿ ಆಗತ್ತೆ. ಅದಾದ ನಂತರ ಬೋಧಿಸತ್ವ ಕೂಡ ಹೊರಡ್ತಾನೆ ವ್ಯಾಪಾರಕ್ಕಾಗಿ. ಬೋಧಿಸತ್ವ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಒಂದು ಐಡಿಯಾ ಏನು ಎಲ್ಲ ಯೋಜನೆ ಮಾಡಿಕೊಂಡು ಹೊರಡ್ತಾರೆ. ಅದಕ್ಕಾಗಿ ಏನು ಬೇಕಾದ ನೀರುಗಳಾಗಿರ್ಬೋದು, ತಿನ್ನಲಿಕ್ಕೆ ಅವರು ಹಾಗೂ ಅವನ ಏನು ಎತ್ತುಗಳಿಗೆಲ್ಲ ಹುಲ್ಲು ಆಗಲಿ ಅದನ್ನೆಲ್ಲ ಅವನು ಹಿಡ್ಕೊಂಡು ಅವನು ಮುಂದೆ ಹೋಗ್ತಾನೆ. ಹೋದಾದ ನಂತರ ಅವನು ತುಂಬಾನೇ ಬೋಧಿಸತ್ವನಿಗೂ ಕೂಡ ಒಳ್ಳೆ ರೀತಿಯ ವ್ಯಾಪಾರ ಎಲ್ಲ ಆಗತ್ತೆ. ಒಂದು ದಿನ ಅವರು ಇಬ್ಬರು ಕೂಡ ಒಂದು ಜಾಗದಲ್ಲಿ ಸೇರ್ತಾರೆ. ಆ ಜಾಗದಲ್ಲಿ ಅಂದರೆ ತುಂಬಾನೇ ಒಂಥರ ಮರುಭೂಮಿಯ ಇದೆ ಆ ಜಾಗ. ಆವಾಗ ಅವರು ಆ ಮರುಭೂಮಿಯಲ್ಲಿ ತಿನ್ಲಿಕ್ಕೂ ಏನೂ ಇರಲ್ಲ, ಹಣ್ಣು ಅವನ ಜೊತೆಲಿ ಗಳಿಗೂ ಏನು ಬೋಧಿಸ ಮೂರ್ಖ ವ್ಯಾಪಾರಿ ಅವನ ಹತ್ರ ಇದ್ದ ಮೊದಲೇ ಏನು ಇತ್ತು ವಸ್ತುಗಳನ್ನು ಅದನ್ನೆಲ್ಲ ಅವನು ಎಲ್ಲ ಖಾಲಿ ಮಾಡ್ಕೊಂಡು, ಹಾಗಾಗಿ ಅವನ ಎತ್ತುಗಳಿಗೂ ಏನು ಸಿಗ್ತಾ ಇಲ್ಲ. ಅವನ ಎತ್ತುಗಳು ದಿನಕ್ಕೊಂದೊಂದೇ ಅವರ ಆ ಎತ್ತುಗಳ ಎನರ್ಜಿ ಇದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. 500 ಗಳಲ್ಲಿ ಅಷ್ಟು ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಅವರಿಗೆ ಎಲ್ಲ ರೀತಿಯಾಗಿ
ಎತ್ತುಗಳಿಗೆ ಎಲ್ಲ ತೊಂದರೆ ಆಗತ್ತೆ. ಹಾಗೆ ಅವನಿಗೂ ಕುಡಿಲಿಕ್ಕೆ ನೀರು ಸಿಗಲ್ಲ. ಹಾಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಅವನ ಎಲ್ಲ ಎತ್ತುಗಳು ಆಗಿ ತೀರಿ ಹೋಗ್ತದೆ. ಅದಾದ ನಂತರ ಬೋಧಿಸತ್ವ ಹೆಚ್ಚಿಸ್ತಾನೆ. ಬೋಧಿಸತ್ವ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡು, ಈಗ ಎತ್ತುಗಳಿಗೆ ಏನು ಬೇಕು ಅದು ಆಗಿರ್ಬೋದು. ಅದನ್ನ ಬೋಧಿಸತ್ವರಿಗೆ ಡೈಲಿ ಯೂಸ್ಗಾಗಿ ಹಣ್ಣಾಗಲಿ, ಏನು ಅಡುಗೆಗೆ ಬೇಕಾದ ವಸ್ತುಗಳನ್ನು ಅದನ್ನೆಲ್ಲ ತಗೊಂಡು ಅವರು ಮೊದಲೇ ರೆಡಿ ಮಾಡ್ಕೊಂಡಿದ್ರು. ಅದಾದ ನಂತರ ಅವರು ಒಂದು ದಿನ ರಾತ್ರಿ ಒಂದು ಅವರ ಅಷ್ಟು ಎಷ್ಟು ಮುಂದೆ ಹೋಗ್ತಾರೆ ಅಷ್ಟು ಮುಂದೆ ಅವರಿಗೆ ಇದು ಹಳ್ಳಿ ಸಿಗ್ತಾ ಇಲ್ಲ. ಅವರೊಂದು ದೊಡ್ಡ ಮರುಭೂಮಿಯ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರಿಬ್ಬರು ಕೂಡ ತುಂಬಾ ತೊಂದರೆಯಲ್ಲಿದ್ದಾರೆ. ಅವರಿಗೆ ಬೇಕಾದ ವಸ್ತುಗಳು ಅವ್ರ ಹತ್ರ ಇದೆ. ಅವನ ಅವರ ಜೊತೆ ಇನ್ನೊಬ್ಬ ಹೊರಟ ಅವನ ಹತ್ರ ಕಡಿಮೆ ಇದೆ. ಡೈಲಿ ಯೂಸ್ಗೆ ಮಾಡ್ಕೊಂಡು ಅದನ್ನ ಖರ್ಚು ಮಾಡ್ಕೊಂಡು ಅವನು ಎಲ್ಲ ಖಾಲಿ ಮಾಡ್ಕೊಂಡು, ಹಾಗಾಗಿ ಬೋಧಿಸತ್ವ ಆ ಸಮಯದಲ್ಲಿ ಹೇಳ್ತಾರೆ, ಯಾವಾಗಲೂ ನಾವು ಮುಂಚಿತವಾಗಿ ನಾವು ಯೋಚನೆ ಮಾಡ್ಕೊಂಡು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾನೀಗ ಇಷ್ಟು ದೂರ ಹೋಗ್ತೀನಿ, ಏನು ಬೇಕು ಅಮೂಲ್ಯ, ಏನು ಇಂಪಾರ್ಟೆನ್ಸ್ ಅವರು ಮೊದಲೇ ತಗೊಳ್ಬೇಕು. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ನಮ್ಮ ಜೊತೆಲಿ ಯಾವಾಗಲೂ ಇರ್ಬೇಕಂತ ಅವರು ಹೇಳ್ತಾರೆ. ಅದೇ ರೀತಿ ಅದಾದ ನಂತರ ಅಥವಾ ಅವ್ರಿಗೆ ಏನು ಗೆಳೆಯ ಇದೆ ಅವನಿಗೆ ಸಹಾಯ ಎಲ್ಲ ಮಾಡಿ ಮಾಡ್ಲಿಕ್ಕೆ ಅಂತ ಮುಂದೆ ಹೋಗ್ತಾರೆ. ಅದಾದ ನಂತರ ಭಗವಾನ್ ಬುದ್ಧರು ಈಗ ಈಗಿನ ಇದು ಅವರ ಭಗವಾನ್ ಬುದ್ಧರ ಸಮಯದಲ್ಲಿ 500 ಜನ ಶಿಷ್ಯರಿಗೆ ಹೇಳ್ತಾರೆ, ಯಾವಾಗ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ ಅವರಿಗೆ ನಾವು ಯಾವತ್ತು ವೆಯ್ಟ್ ಮಾಡಬೇಕು. ನಾವು ವೆಯ್ಟ್ ಮಾಡಿದಾಗ ನಮಗೆ ಅದರ ಏನೋ ಒಂದು ಫಲ ಇದೆ, ಅದು ನಮ್ಗೆ ಸಿಗತ್ತೆ. ನಮ್ಮ ಜೊತೆ ಇಲ್ಲ ನಾವೀಗ ಅಂದರೆ ಭಗವಾನ್ ಬುದ್ಧರು 7-8 ತಿಂಗಳ ಇದರಲ್ಲಿ ಅವರು ಬೇರೆ ಕಡೆ ಹೋಗಿದ್ದರು. ಆವಾಗ ಅವರ ಶಿಷ್ಯರು ಏನು ಹೇಳ್ಕೊಳ್ತಾರೆ, ಭಗವಾನ್ ಬುದ್ಧರು ಈಗ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಾವು ಅವರ ಜೊತೆಯಲ್ಲಿ ಇರ್ಲಿಕ್ಕಾಗಲ್ಲ. ಹಾಗಾಗಿ ಅವರು ಅವರ ಏನು ಇದ್ದ ಧರ್ಮಕ್ಕೆ ಬರ್ತಾರೆ. ಅವಾಗ ಭಗವಾನ್ ಬುದ್ಧ ಈ ಕತೆ ಏನು ಹೇಳಿದ ಕತೆ ಅವರು ಹೇಳಿದ ನಂತರ ಅವರು ಮಾಡಿದಂತಹ ಅವರು ಏನು ತಪ್ಪು ಮಾಡಿದ್ರ ತಪ್ಪು ಅವರಿಗೆ ಗೊತ್ತಾಗತ್ತೆ. ಅದಾದ ನಂತರ ಭಗವಾನ್ ಬುದ್ಧರು ಈ ಶತಕವನ್ನು ಏನು ಕತೆ ಇದೆ ಅವರು ಭಗವಾನ್ ಬುದ್ಧರಿಗೆ ಅರ್ಥ ಮಾಡಿಸ್ತಾರೆ. ಅದಾದ ನಂತರ ಆ ಸಮಯದಲ್ಲಿ ಎಷ್ಟು ಜನ 500 ಜನ ಅನಾಥ ಪಿಂಡಕ್ಕೆ ಅವರ ಫ್ರೆಂಡ್ಸ್ ಇದೆ ಅವರಿಗೆಲ್ಲ ಅರ್ಥ ಆಗ್ತದೆ. ಅದಾದ ನಂತರ ಅವರು ರಿಟರ್ನ್ ಅವರ ಮೊದಲಿದ್ದ ಇದಕ್ಕೆ ಬರ್ತಾರೆ. ಅದೇ ರೀತಿ ಅವರು ಎಲ್ಲ ಮೊದಲಿನ ಏನು ಭಗವಾನ್ ಬುದ್ಧರು ಹೇಳಿದಂಥ ಧಮ್ಮನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಅವರು ಇನ್ನೂ ಮುಂದಕ್ಕೆ ಹೋಗ್ತಾರೆ. ಈ ಜಾತಕ ನಮ್ಮ ಈಗಿನ ಲೈಫಿಗೂ ತುಂಬ ಅಗತ್ಯ ಇದೆ. ಯಾಕಂದರೆ ಇದರಲ್ಲಿ ನಾವು ಮೊದಲಾಗಿ ತಿಳ್ಕೊಳ್ಬೇಕು, ಈ ಈಗಿನ ಲೈಫಲ್ಲಿ ಏನು ಆಗ್ತಿದೆ ಅಂದರೆ ನಮಗೆ ನಾವು ಏನು ಮಾಡ್ತಿದ್ದೇವೆ, ನಮ್ಗೆ ಏನು ಆಗ್ತಿದೆ ಅನ್ನೋದು ನಮಗೂ ಕೆಲವೊಮ್ಮೆ ಅರಿವಿರುವುದಿಲ್ಲ. ಅಂದರೆ ಎಕ್ಸಾಂಪಲ್ಗೆ ಹೇಳಬೇಕಾದ್ರೆ ಯಾರೋ ಒಬ್ರು ಹೇಳಿದ ಮಾತನ್ನು ನಾವು ನೋಡಿಲ್ಲ, ಆದರೂ ಕೂಡ ಅದರಲ್ಲಿ ನಾವು ಏನು ಮಾಡ್ಕೊ ಇದು ಸತ್ಯ ಆಗಿರ್ಬೋದು, ಅದು ನಾವು ಮಾಡುವಂಥ ದೊಡ್ಡ ತಪ್ಪಿದೆ. ಅದಕ್ಕೆ ಭಗವಾನ್ ಈಗಿನ ಇದಕ್ಕೆ ನಾವು ಈಗಿನ ಲೈಫಲ್ಲಿ ನೋಡೋದಾದರೆ ಯಾವಾಗಲೂ ನಾವು ಒಂದು ಯೋಚನೆ ಮಾಡಿಕೊಂಡು ಒಂದು ಕೆಲಸ ಮಾಡಬೇಕು. ಅದೇ ರೀತಿ ನಮ್ಮ ಏನು ನೋಡುವಂಥ ದೃಷ್ಟಿ ಆಗಲಿ ಮತ್ತು ನಾವು ಯಾವಾಗಲೂ ಒಂದು ಎಚ್ಚರಿಕೆಯಿಂದ ಜೀವನವನ್ನು ರಕ್ಷಿಸಬೇಕು. ನಾವು ಯಾವಾಗಲೂ ಸತ್ಯವನ್ನು ಪರಿಶೀಲಿಸಿ ನಂತರ ಅದರ
ನಂತರ ನಿರ್ಧಾರ ತಗೊಳ್ಬೇಕು. ಸರಿಯಾದ ಏನು ಒಂದು ಯೋಚನೆ ಯೋಚನೆ ಮಾಡಿ ಮತ್ತು ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಹತ್ರ ಒಂದು ನಮ್ಮ ಈ ಏನು ಹೇಳ್ತಾರೆ, ನಮ್ಮ ಈ ಜ್ಞಾನವನ್ನು ನಾವು ಇನ್ನು ಬೆಳೆಸ್ಕೊಳ್ಬೇಕು. ಈ ಇದರಲ್ಲಿ ಒಂದು 6 ಪಾಯಿಂಟ್ ಇದೆ. ಅದನ್ನು ನಮ್ಮ ಈಗಿನ ಲೈಫಿಗೆ ನಾವು ನೋಡುವುದಾದ್ರೆ, ಬೇರೆಯವರು ಹೇಳಿದಂಥ ಎಕ್ಸಾಂಪಲ್ ಕಿವಿ ಮಾತುಗಳನ್ನು ನಾವು ನಂಬಬಾರದು. ಬೇರೆಯವರು ಹೇಳಿದ್ದನ್ನು ನಿಮಗೆ ಅದು ಎಕ್ಸ್ಪೀರಿಯನ್ಸ್, ನೀವು ಕಣ್ಣಾರೆ ನೋಡಿದರೆ ಮಾತ್ರ ನೀವು ಅದನ್ನು ನಂಬಬೇಕು. ಮತ್ತು ಏನು ಸಾಮಾಜಿಕ ಜಾಲತಾಣ ವಾಟ್ಸಪ್, ಫೇಸ್ಬುಕ್, ಅದರಲ್ಲಿ ತುಂಬಾ ರೀತಿಯ ಏನು ಫೇಕ್ ಸ್ಕ್ಯಾಮ್ ಕಾಲ್ ಆಗಿರೋದು ಅದೆಲ್ಲ ಬರ್ತಾ ಇರತ್ತೆ. ಅದ್ರ ಮೇಲೆ ನಾವು ಮೊದಲು ಅದನ್ನು ನಾವು ಸ್ಟಡಿ ಮಾಡ್ಕೊಳ್ಬೇಕು. ಸತ್ಯವಾ ಸುಳ್ಳ ಅಂತ ನೋಡಿಕೊಂಡು ಅದರ ಮೇಲೆ ಅದನ್ನು ನಾವು ನಂಬಬೇಕು. ಅದೇ ರೀತಿಯಾದ ಒಂದು ಏನು ಕೆಲಸ ಮಾಡಬೇಕು ನಾವು ಮೊದಲು ಆಲೋಚನೆ ಮಾಡಿಕೊಂಡು ಆ ನಿರ್ಧಾರ ತಗೊಳ್ಬೇಕು. ನಿರ್ಧಾರ ತಗೊಂಡಾಗ ಮಾತ್ರ ನಾವು ಮಾಡುವ ಒಂದು ಏನು ಕೆಲಸ ಇದೆ ಅದು ಒಳ್ಳೆ ರೀತಿಯಾಗಿ ಶಾಂತಿ, ಒಂದು ಒಳ್ಳೆ ಯೋಚನೆಯಿಂದ ಸತ್ಯದಿಂದ ನಾವು ನಿರ್ಧಾರ ತಗೊಳ್ಬೋದು. ಮತ್ತೊಂದು ನಾನು ಮೊದಲೇ ಹೇಳಿದಂತೆ ಏನು ಮೋಸ ಮಾಡುವವರು ತುಂಬ ಇರ್ತಾರೆ ಈಗದ ಇದರಲ್ಲಿ. ಸಣ್ಣ ಸಣ್ಣ ವಿಷಯದಲ್ಲೂ ನಮಗೆ ಒಂದು ಮೋಸ ಆಗುತ್ತೆ. ಅಂಗಡಿಯಲ್ಲಿ ಹೋದರೂ ಕೂಡ ಒಂದು ಮೋಸ ಮಾಡ್ತಾರೆ. ಅಂದರೆ ಈಗಂದು ತುಂಬಾ ಆನ್ಲೈನ್ ಇದಿದೆ. ಫೇಸ್ಬುಕ್ಕಲ್ಲಿ ತುಂಬಾ ಒಂದು ಬರ್ತಾ ಇರತ್ತೆ, ಈ ಮೆಸೇಜ್ ಇದಕ್ಕೆ ನೀವು ಇಷ್ಟು ಪೇಮೆಂಟ್ ಮಾಡಿದರೆ ನಿಮಗೆ ಇಷ್ಟು ಒಳ್ಳೆ ಒಳ್ಳೆ ಸಾಮಾನು ಸಿಗತ್ತೆ ಅಂತ. ಅದನ್ನೆಲ್ಲ ನಾವು ಮೊದಲೇ ನೋಡ್ಕೊಳ್ಬೇಕು. ಬೇರೆ ಮೊಬೈಲ್ ಅಂತ ಅಲ್ಲ, ನಾವು ನಾರ್ಮಲಿ ಮಾತನಾಡುವ ಜನಗಳು ಕೂಡ ನಮ್ಮ ಜೊತೆಯಲ್ಲಿ ತುಂಬಾ ಒಂದು ಸ್ಕ್ಯಾಮ್ ಮಾಡ್ತಾರೆ. ಅದರಲ್ಲಿ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಅದೇ ರೀತಿಯಲ್ಲಿ ನಮಗೆ ಏನು ಈಗ ಬೇಕು ಅದನ್ನು, ಅಂದರೆ ನಮಗೇನೊಂದು ಹೇಳಿದ್ರೆ ದೂರದೃಷ್ಟಿಯಿಂದ ನೋಡೋದಾದರೆ ನಾವು ನಮ್ಮ ಫ್ಯೂಚರ್ಗೆ ಏನು ಬೇಕು ಅಂತ ನಾವು ಮೊದಲೇ ಒಂದು ಪ್ಲ್ಯಾನ್ ಮಾಡಿಕೊಂಡು, ಅದೇ ತುಂಬ ಕೂಡ ಪ್ಲ್ಯಾನ್ ಮಾಡಬಾರ್ದು, ಲಿಮಿಟಲ್ಲಿ ಇರಬೇಕು. ನಾನು ಇನ್ನು ಜನ್ರೇಷನ್ಗೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವೊಂದು ಸಣ್ಣ ಒಂದು ಪ್ಲ್ಯಾನ್ ಆಗಿ ಮಾಡ್ಕೊಳ್ಬೇಕು. ನಾವು ಯಾವಾಗಲೂ ಸ್ವಲ್ಪ ಒಳ್ಳೆ ರೀತಿಯ ಏನೊಂದು ನಾಲೆಜಿಂದ ನಮಗೆ ಏನು ಬೇಕು ಅದನ್ನು ನಾವು ಸ್ಟಡಿ ಮಾಡಿಕೊಂಡು ಅದರಲ್ಲಿ ಮುಂದೆ ಹೋಗಲಿಕ್ಕೆ ನಾವು ಹೋಗಿ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ನಾವು ಟ್ರೈ ಮಾಡಬೇಕು. ಅದೇ ರೀತಿ ಬೇರೆಯವರ ಈ ಸುಳ್ಳು ಸುಳ್ಳು ಮಾತುಗಳಾಗಲಿ ಅದಕ್ಕೆಲ್ಲ ನಾವು ಹೆಚ್ಚಾಗಿ ಕಿವಿ ಕೊಡಬಾರ್ದು. ಅದಾದ ನಂತರ ಈ ಸಮಾಜದಲ್ಲಿ ನಾವು ಒಂದು ಮೊದಲಾಗಿ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ನಾವೊಂದು ಯಾರೇ ಆಗಿರಲಿ ಒಬ್ಬರು ಒಂದು ಲೀಡರ್ ಆಗಿ ಒಂದು ಜವಾಬ್ದಾರಿ ತಗೊಳ್ಬೇಕು. ಅದೇ ರೀತಿ ಒಂದು ಸಂಘ ಆಗಿರಲಿ, ಸಂಸ್ಥೆ ಇರಲಿ, ಅದರಲ್ಲಿ ಎಲ್ಲ ಯಾವಾಗಲೂ ಒಂದು ಸತ್ಯದಲ್ಲಿ ಹೋದಾಗ ಮಾತ್ರ ನಾವು ಎಲ್ಲರ ಭರವಸೆಯಿಂದ ಇರ್ತೇವೆ. ಸುಳ್ಳು ಹೇಳಿದ ನಂತರ ಯಾರಿಗೂ ಕೂಡ ನಮ್ಮ ಮೇಲೆ ಭರವಸೆ ಇರಲ್ಲ. ಅದೇ ರೀತಿ ಒಳ್ಳೆ ಎಲ್ಲ ಜಾಗದಲ್ಲೂ ಒಂದು ಏನು ಭಗವಾನ್ ಬುದ್ಧರು ಹೇಳಿದಂಥ ಉಪಾಸಕ ಉಪಾಸಕಿಯರಿಗೆ ಪಂಚಶೀಲ ಇದೆ. ಅದರಲ್ಲಿ ಯಾವಾಗಲೂ ಕೂಡ ಸತ್ಯದ ಏನಿದೆ ಸತ್ಯದಲ್ಲಿ ಇರಬೇಕು. ಆ ಪಂಚಶೀಲವನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಇರಬೇಕು. ಇದಿಷ್ಟು ನಾನು ಈ ಜಾತಕದಿಂದ ಒಂದು ಸಣ್ಣ ಧಮ್ಮ ಪ್ರವಚನ ಕೊಟ್ಟಿದ್ದೇನೆ. ಅದೇ ರೀತಿ ಒಂದು ಸಣ್ಣ ಮೆಸೇಜ್ ಅಂದರೆ ಯಾರು ಏನು ಹೇಳಿದ್ರು ಅದನ್ನು ಕೂಡಲೇ ನಂಬಬಾರ್ದು. ಅದೇ ರೀತಿ ಕಣ್ಣಿಗೆ ಏನು ತೋರ್ತಾ ಇದೆ ಅದನ್ನು ಮೇಲೆ ನಾವು ಒಂದು ಏನು ತೋರ್ತಾ ಇದೆ ಅದ್ರ ಮೇಲೆ ನಾವು ಯಾವಾಗಲೂ ಒಂದು ಲಿಮಿಟಲ್ಲಿ ಇರಬೇಕು. ಈಗ ತೋರ್ತಾ ಇದೆ ಇದೇ ಸತ್ಯ ಅಂತ ನಾವು ಯಾವಾಗಲೂ ಅಂದ್ಕೊಳ್ಬಾರ್ದು. ಅದನ್ನು ಸ್ವಲ್ಪ ನೋಡ್ಕೊಂಡು ಅದನ್ನು ಸ್ವಲ್ಪ ಸ್ಟಡಿ ಮಾಡಿಕೊಂಡು ಅದರಲ್ಲಿ ನಾವು ಇನ್ನೂ ಅದನ್ನು ಅರ್ಥ ಮಾಡಿಕೊಂಡಾಗ ನಮ್ಗೆ ಇನ್ನೂ ಕೂಡ ಒಳ್ಳೆಯದಾಗತ್ತೆ. ಅದೇ ರೀತಿ ನಾವು ಯಾವಾಗಲೂ ಸ್ವಲ್ಪ ಬ್ರಿಲಿಯಂಟಾಗಿ ಬುದ್ಧಿವಂತರಾಗಿ ಇರಬೇಕು. ಆವಾಗ ಮಾತ್ರ ಈಗಿನ ಈ ಸಮಾಜದಲ್ಲಿ ಸ್ವಲ್ಪ ಏನು ಬದುಕಲಿಕ್ಕಾಗಲಿ
ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿ ಇರಲಿಕ್ಕೆ ಹೆಲ್ಪ್ ಆಗತ್ತೆ. ಹಾಗಾಗಿ ಈ ಜತಕ ನಾನು ಇವತ್ತು ಸಣ್ಣ ಸ್ವಲ್ಪ ಸಣ್ಣದಾಗಿ ಹೇಳಿದ್ದೇನೆ. ನಾ ಇಷ್ಟು ಹೇಳಿ ನನ್ನ ಈ ಧಮ್ಮ ಪ್ರವಚನವನ್ನು ಮುಗಿಸ್ತೇನೆ. ಸಾಧು ಸಾಧು ಸಾ